ನಮಸ್ಕಾರ, ನೋಡ್ತಾ ಇದ್ರ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ವಿಶ್ವದ ಅತಿ ದೊಡ್ಡ ಇ-ಕಾಮರ್ಸ್ ಸಂಸ್ಥೆ ಅಮೆಜಾನ್. ಈ ಅಮೆಜಾನ್ ಸಂಸ್ಥೆಯು ಬರೋಬ್ಬರಿ 14,000 ಕಾರ್ಪೊರೇಟ್ ಉದ್ಯೋಗಿಗಳನ್ನ ವಜಾಗೊಳಿಸಿದೆ. ಇದಕ್ಕೆ ಮುಖ್ಯ ಕಾರಣ ಎಐ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಈ ಬೆನ್ನಲ್ಲೇ ಎಚ್ಚೆತ್ತ ಅಮೆಜಾನ್ ಕಂಪನಿ ಸಿಇಒ ಆಂಡಿ ಜೆಸ್ಸಿ ಇತ್ತೀಚಿನ ಲೇ ಆಫ್ ನಿರ್ಧಾರಕ್ಕೆ ಎಐ ಆಗಲಿ ಅಥವಾ ವೆಚ್ಚ ಕಡಿಮೆ ಮಾಡೋ ಉದ್ದೇಶ ಆಗಿರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಮೆಜಾನ್ ಕಂಪನಿ ಸಿಇಒ ಆಂಡಿ ಜೆಸ್ಸಿ ಹೇಳಿದ್ದೇನು ಅಂತ ನೋಡೋದಾದ್ರೆ, ನಾವು ಕೆಲವು ದಿನಗಳ ಹಿಂದೆ ಉದ್ಯೋಗ ಕಡಿತ ಘೋಷಿಸಿದ್ದೇವೆ. ಇದರ ಹಿಂದೆ ಯಾವುದೇ ಆರ್ಥಿಕ ವಿಚಾರವಾಗಲಿ ಎಐ ವಿಚಾರವಾಗಲಿ ಇಲ್ಲ. ಇದು ಕಂಪ್ಲೀಟ್ ಆಗಿ ಸ್ಕಿಲ್ಸ್ ಮತ್ತು ಇನೋವೇಷನ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ದಾರೆ. ಅಮೆಜಾನ್ ಕಂಪನಿ ದಿನೇ ದಿನೇ ಬೆಳೀತಾ ದೊಡ್ಡದಾಗ್ತಾ ಇದೆ. ಇದರಿಂದ ನಿರ್ಧಾರ ಪ್ರಕ್ರಿಯೆಗಳು ವಿಳಂಬವಾಗುವ ಮತ್ತು ಅಧಿಕಾರ ಪ್ರಭಾವ ಹೆಚ್ಚಾಗುವ ಅಪಾಯ ಇದೆ. ಅದನ್ನ ತಪ್ಪಿಸೋದಕ್ಕೆ ಈ ಕ್ರಮ ಅಗತ್ಯವಾಯಿತು ಅಂತ ಹೇಳಿದ್ದಾರೆ. ಇನ್ನು ಸದ್ಯ ಅಮೆಜಾನ್ನಲ್ಲಿ ಒಟ್ಟು 1.55 ಮಿಲಿಯನ್ ಉದ್ಯೋಗಿಗಳು ಇದ್ದಾರೆ. ಕಾರ್ಪೊರೇಟ್ ಉದ್ಯೋಗಿಗಳಿಗೆ ಹೋಲಿಸಿದ್ರೆ 10% ಮಾತ್ರ ಅಮೆಜಾನ್ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಹಾಕ್ತಾ ಇದೆ. ಅಮೆಜಾನ್ ಕಂಪನಿಯಲ್ಲಿ ಈ ಬಾರಿ ಒಟ್ಟು 14,000 ಮಂದಿಗೆ ಗೇಟ್ ಪಾಸ್ ನೀಡಲಾಗ್ತಾ ಇದೆ. 2022ಕ್ಕೆ ಹೋಲಿಸಿದ್ರೆ ಇದು ಅತ್ಯಂತ ದೊಡ್ಡ ಉದ್ಯೋಗ ಕಡಿತವಾಗಿದೆ. ಕಳೆದ 2 ವರ್ಷಗಳಿಂದ ಅಮೆಜಾನ್ ಕಮ್ಯುನಿಕೇಷನ್ ಮತ್ತು ಪಾಡ್ಕಾಸ್ಟಿಂಗ್ನಲ್ಲಿ ಸಣ್ಣ ಉದ್ಯೋಗಗಳನ್ನ ಕಡಿತ ಮಾಡುತ್ತಾ ಬರ್ತಾ ಇದೆ. ಕಂಪನಿ ಈ ವಾರದಿಂದ ಉದ್ಯೋಗಗಳನ್ನ ಕಡಿತ ಮಾಡ್ತಾ ಇದ್ದು, ಇದರಲ್ಲಿ HR ಅಂದ್ರೆ ಹ್ಯೂಮನ್ ರಿಸೋರ್ಸಸ್, ಪೀಪಲ್ ಎಕ್ಸ್ಪೀರಿಯನ್ಸ್ ಮತ್ತು ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನವರು ಹೆಚ್ಚು ಇದ್ದಾರೆ ಅಂತ ಹೇಳಲಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.